ವೀಕ್ಷಕರ ನಮಸ್ಕಾರ. ನಿನ್ನೆ ಪಂದ್ಯದ ವೇಳೆ ದೊಡ್ಡ ಜಗಳ ನಡೆದಿದ್ದು, ಹಾಗೆ ವೀಕ್ಷಕರು ಪಾಕಿಸ್ತಾನ ತಂಡದ ಆಟಗಾರರಿಗೆ ಟೀಮ್ ಇಂಡಿಯಾ ತಂಡದ ಆಟಗಾರರು ತಕ್ಕ ತಿರುಗೇಟು ನೀಡಿದ್ದಾರೆ. ಇನ್ನು ವೀಕ್ಷಕರು ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಪಾಕ್ ತಂಡದ ಆಟಗಾರರಿಗೆ ತಕ್ಕ ತಿರುಗೇಟು ನೀಡಿದ್ದು, ಹಾಗೆ ವೀಕ್ಷಕರ ನಿನ್ನೆಯ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಭರ್ಜರಿಗೆ ಬೌಲಿಂಗ್ ಮಾಡಿದರು. ಇನ್ನು ವೀಕ್ಷಕರು ಇವತ್ತಿನ ಸುದ್ದಿಯ ಡೀಟೇಲ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಎಂದು ಕಾಮೆಂಟ್ ಮಾಡಿ. ಹಾಗೆ ವೀಕ್ಷಕರು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರು, ನಿನ್ನೆ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಇಂಡೋ ಹಾಗೂ ಪಾಕ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಭಾರತ ತಂಡವು 119 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಅದರಂತೆ ವೀಕ್ಷಕರೇ ಅಲ್ಪ ಮೊತ್ತವನ್ನು ಬೆನ್ನಟ್ಟಿದ್ದ ಪಾಕ್ ತಂಡವು ಕೂಡ 6 ರನ್ಗಳಿಂದ ಹೀನಾಯವಾಗಿ ಸೋತಿತ್ತು. ಇನ್ನು ವೀಕ್ಷಕರೇ ಈ ಒಂದು ವೇಳೆ ಪಾಕ್ ತಂಡದ ಬ್ಯಾಟ್ಸ್ಮನ್ ಆದ ಮೊಹಮ್ಮದ್ ರಿಜ್ವಾನ್ ಅವರ ಮೇಲೆ ಮೊಹಮ್ಮದ್ ಸಿರಾಜ್ ಅವರು ದೊಡ್ಡ ಕಿರಿಕ್ ಮಾಡಿದ್ದು, ಹಾಗೆ ವೀಕ್ಷಕರು ವಿರಾಟ್ ಕೊಹ್ಲಿ ಅವರು ಕೂಡ ಮೊಹಮ್ಮದ್ ರಿಜ್ವಾನ್ಗೆ ತಕ್ಕ ತಿರುಗೇಟು ನೀಡಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆ ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡುತ್ತಿದ್ದ ಮೊಹಮ್ಮದ್ ಸಿರಾಜ್ ಅವರು ಮೊಹಮ್ಮದ್ ರಿಜ್ವಾನ್ ಅವರ ಮೇಲೆ ಕಿರಿಕ್ ಮಾಡಿದ್ದಾರೆ. ಹೌದು ವೀಕ್ಷಕರು, ಕೊನೆಯ ಎಸೆತವನ್ನು ಡಾಟ್ ಮಾಡಿದ್ದ ಮೊಹಮ್ಮದ್ ಸಿರಾಜ್ ಅವರ ಕೈಗೆ ಬಾಲ್ ಸಿಕ್ಕಿತ್ತು. ಇನ್ನು ವೀಕ್ಷಕರು ಕ್ರೀಸ್ ದಾಟಿ ಬಂದಿದ್ದ ಮೊಹಮ್ಮದ್ ರಿಜ್ವಾನ್ ಅವರಿಗೆ ಬಾಲನ್ನು ಒಗೆದಿದ್ದು, ಹಾಗೆ ವೀಕ್ಷಕರು ಈ ಒಂದು ಬಾಲ್ ಅವರ ಶೋಲ್ಡರ್ಗೆ ಬಿದ್ದಿದೆ. ಇನ್ನು ವೀಕ್ಷಕರು ಇದಾದ ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಓವರ್ ಮುಗಿದ ಬಳಿಕ ಮೊಹಮ್ಮದ್ ರಿಜ್ವಾನ್ ಅವರ ಕಡೆ ಹೋಗಿ ತಕ್ಕ ತಿರುಗೇಟು ನೀಡಿದ್ದಾರೆ. ಹೌದು ವೀಕ್ಷಕರು, ನಿನ್ನೆ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮಾತಿನ ಚಕಾಮಕಿ ನಡೆದಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಪಾಕಿಸ್ತಾನ ತಂಡವನ್ನು ಹೀನಾಯವಾಗಿ ಸೋಲಿಸಿ, ಹಾಗೆ ವೀಕ್ಷಕರ ಭಾರತ ತಂಡವು 99% ಇಲ್ಲಿಂದ ಕ್ವಾಲಿಫೈ ಆಗಿದೆ.